ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಪ್ರೈಮರಿ ಸ್ಕೂಲ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ಗೆ ಹೋಗ್ತಿದ್ದೀವಿ. ಪ್ಲ್ಯಾನಿಂಗ್ ಇವತ್ತು ನಮ್ಮ ಟ್ರಿಪ್ ಸಕ್ಸಸ್ಫುಲ್ಲಾಗಿ ಪ್ಲ್ಯಾನ್ ಆಗಿದೆ. ಸಖತ್ ಎಕ್ಸೈಟೆಡ್ ಆಗಿದ್ದೀವಿ. ನಾನು ಎಲ್ರಿಗೂ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಇವಳು ನಂದಿನಿ ಅಂತ, ಬಹಳ ತಿಂಗಳುಗಳಾದ್ಮೇಲೆ ಸಿಕ್ಕಿದ್ದಾಳೆ. ಇವಳು ಉಷಾ ಏನಾದರೂ ಹೇಳು. ಇವಳು ನಮ್ಮ ವಸು. ಹಲೋ, ಸಬ್ಸ್ಕ್ರೈಬ್ ಟು ನಿಧಿಸ್ ಚಾನೆಲ್. ನಮ್ಮ ಗಿಡ್ಸ್ ಹತ್ರ ಒಂದು ಮಾತಾಡ್ಸ್ಬಿಡ್ತೀನಿ. ಇದು ನಮ್ಮ ಗಿಡ್ಸ್. ಹಾಯ್ ಗಿಡ್ಸ್. ಒಂದು ವರ್ಷ ಆದ್ಮೇಲೆ ಸಿಕ್ಕಿದಾಳೆ. How excited are you? How excited are you guys? ನನಗೆ ನಿದ್ದೆನೇ ಬಿಡ್ತಲ್ಲ ನೆನ್ನೆ. ಸೊ ಎಷ್ಟೋ ವರ್ಷಗಳ ಕನಸು ಇದು. ನಾವು ಅನ್ಕೊಂಡೇ ಇರಲಿಲ್ಲ ಎಲ್ಲ ಸೇರಿ ಹೋಗ್ತೀವಿ ಅಂತ. ವಿ ಆರ್ ವೆರಿ ಮಚ್ ಎಕ್ಸೈಟೆಡ್. ಇಲ್ಲಿ ನಮ್ಮ ಬಾಯ್ಸ್ ಸ್ಕ್ವಾಡ್. ಈಗ ಟೈಮ್ ಬಂದು ಬೆಳಗಿನ ಜಾವ 4:15. ಸಿಗಂದೂರು ರೀಚ್ ಆಗಿದ್ದೀವಿ. ಸಿಗಂದೂರು ಬ್ರಿಡ್ಜ್ ಮೇಲೆ ಇದ್ದೀವಿ. ವ್ಯೂ ಮಾತ್ರ ಮಸ್ತ್ ಇದೆ. ಬೆಳಗಿನ ಜಾವ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಕ್ಕಪಕ್ಕ ನೇಚರೆಲ್ಲ. ಬಟ್ ಇದು ಲೈಟಿಂಗ್ಸ್ ಇದೆಲ್ಲ ಸಖತ್ತಾಗಿದೆ ನೋಡೋಕ್ಕೆ. ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಬೇಕು. ಟೆಂಪಲಲ್ಲಿ ಸಿಗೋಣ. ಸಿಗಂದೂರು ರೀಚ್ ಆಗಿದ್ದೀವಿ. ಟೆಂಪಲ್ ಮುಂದೆನೇ ಬಂದಿದ್ದೀವಿ. ಸಿಗಂದೂರು ಟೆಂಪಲ್ ಮುಗಿದ ತಕ್ಷಣ ನಮ್ಮ ಪಯಣ ಸೋಮೇಶ್ವರ ಬೀಚ್ ಕಡೆಗೆ. ಗೈಸ್, ಸಿಗಂದೂರಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಸೋಮೇಶ್ವರ ಬೀಚ್ಗೆ. ಬೀಚ್ ಎಂಟ್ರೆನ್ಸ್ ಇದು. ಆ್ಯಂಡ್ ತುಂಬ ಕಾಮಾಗಿ ಕಾಣಿಸ್ತದೆ ಬೀಚ್. ಆ್ಯಕ್ಚುಲಿ ಜನ ಜಾಸ್ತಿ ಏನಿಲ್ಲ. ನಂಗೆ ಬೀಚಸ್ ಅಂದರೆ ತುಂಬ ಇಷ್ಟ. ಮೌಂಟೇನ್ ಪರ್ಸನ್ನ ಬೀಚ್ ಪರ್ಸನ್ನ ಅಂತ ಕೇಳಿದ್ರೆ ಐ ಪ್ರಿಫರ್ ಬೀಚಸ್ ಓವರ್ ಮೌಂಟೇನ್ಸ್. ಸೊ ಎನಿ ಟೈಮ್ ಎನಿ ಡೇ ಇಫ್ ಯು ಟೇಕ್ ಮಿ ಟು ಬೀಚಸ್ ಐ ಕಮ್. ಸಮುದ್ರದಲ್ಲಿ ಆಟ ಆಡೋಕ್ಕೆ ತುಂಬ ಮಜಾ ಬರುತ್ತೆ. ಸೊ ಲೆಟ್ಸ್ ಗೋ ಟು ಸೋಮೇಶ್ವರ ಬೀಚ್. ಹಾಂ, ಸೊ ತುಂಬ ಕಾಮಾಗಿದೆ ಬೀಚ್. ಆ್ಯಕ್ಚುಲಿ ಜನ ಜಾಸ್ತಿನೇ ಇಲ್ಲ. ಈ ಥರ ಇದ್ರೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಜನ ಇದ್ದರೆ ಆ್ಯಕ್ಚುಲಿ ತುಂಬ ಕ್ರೌಡೆಡ್ ಇದ್ದರೆ ನಮ್ಮದು ಪರ್ಸ್ನಲ್ ಟೈಮ್ ಅಂತ ಅಥವಾ ಕಂಫರ್ಟ್ ಝೋನ್ ಅಂತ ಇರಲ್ಲ. ತುಂಬಾ ಕಡಿಮೆ ಜನ ಇದ್ದಾರೆ ಆ್ಯಕ್ಚುಲಿ. ಇಲ್ಲಿ ಬೀಚ್ ಉತ್ಸವ ಅಂತ ಎಲ್ಲ ಕಡೆ ಹಾಕಿದ್ರು. ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೆ, ಮೇ ಬಿ ಹೆವಿ ಕ್ರೌಡ್ ಇರುತ್ತೆ ಅಂತ. ಬಟ್ ಸಖತ್ ಕಮ್ಮಿ ಜನ ಇದ್ದಾರೆ ಆ್ಯಕ್ಚುಲಿ. ಲುಕ್ ಅಟ್ ದ ವ್ಯೂ ಗೈಸ್. ಬದುಕಿದ್ಯಾ ಹೆಂಗೆ? ಸಾಧಿಸ್ಬಿಟ್ಟೆ. ಸೋಮೇಶ್ವರ ಬೀಚಲ್ಲಿ ಮೋರ್ ದೆನ್ 2 hours ಸ್ಪೆಂಡ್ ಮಾಡಾದ್ಮೇಲೆ ನಾವು 1 hour ಬೋಟಿಂಗ್ ಕಡೆಗೆ ಹೊರಟ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಆಗಲೇ ತುಂಬ ಟಯರ್ಡ್ ಆಗಿದ್ರು ಫಸ್ಟ್ ಡೇ. ಈಗ ನಾವು 1 hourದಲ್ಲಿ ಬೋಟಿಂಗ್ ಮಾಡೋಕ್ಕೆ ಹೊರಟಿದ್ದೀವಿ. 45 minutes ಬೋಟ್ ರೈಡ್ಗೆ 200 per person ಕೇಳ್ತಿದ್ದಾರೆ. ಸೊ ಹೆಂಗಿರುತ್ತೆ ನೋಡೋಣ ಬೋಟ್ ರೈಡ್. ಆಲ್ರೆಡಿ ಎಷ್ಟೊಂದು ಜನ ಇದ್ದಾರೆ ಇವತ್ತು. ಸಖತ್ ಕ್ರೌಡ್ ಇದೆ.
ಲಾಂಗ್ ವೀಕೆಂಡ್ ಆಗಿರೋದ್ರಿಂದ. ಆನ್ ಬೋರ್ಡಿಂಗ್ ಆನ್ ದ ಬೋಟ್. ಜನಗಳು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಫುಲ್ ಬೋಟ್ ಎಲ್ಲ ಫಸ್ಟ್ ಡೇನೇ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಈ ಬೋಟ್ ರೈಡ್ ಶರಾವತಿ ನದಿ ಬ್ಯಾಕ್ ವಾಟರಲ್ಲಿ ನಾವು ಮಾಡೋದು. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದ್ರ ಥಿಕ್ ಮ್ಯಾಂಗ್ರೋವ್ ಫಾರೆಸ್ಟ್. ಬೇರೆ ರಿವರ್ ಬೋಟ್ ರೈಡಿಂಗ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡೆನ್ಸ್ ಮ್ಯಾಂಗ್ರೋವ್ ಫಾರೆಸ್ಟ್ನ ಕವರ್ ಮಾಡಿಸ್ತಾರೆ. ಇದನ್ನು ಅಲೆಪಿ ಆಫ್ ಕರ್ನಾಟಕ ಅಂತಲೇ ಕರೀತಾರೆ. ನೋಡ್ತಾ ಇರ್ಬೋದು ಇದ್ರ ಸೀನಿಕ್ ಬ್ಯೂಟಿ ಹೇಗಿದೆ ಅಂತ. ಗೈಸ್, ಈಗ ಊಟಕ್ಕೆ ಬಂದಿದ್ದೀವಿ. ವೆಜ್ ಗ್ರೂಪ್, ಇದು ನಮ್ಮ ವೆಜ್ ಗ್ರೂಪ್. ಗೈಸ್, ನಿನ್ನೆ ರಾತ್ರಿ ಬಂದು ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಸತೋಡಿ ಫಾಲ್ಸ್ಗೆ ಹೋಗ್ತಿದ್ದೀವಿ. ದಿಸ್ ಇಸ್ ಡೇ 2 ಆಫ್ ಅವರ್ ಟ್ರಿಪ್. ಸತೋಡಿ ಫಾಲ್ಸ್ ಮುಗಿಸ್ಕೊಂಡು ಸೀದಾ ದಾಂಡೇಲಿಗೆ ಹೋಗೋದು. ಇವತ್ತು ಫುಲ್ ದಾಂಡೇಲಿಯಲ್ಲಿ ಸ್ಟೇ ಆಗೋದು. ವಾಟರ್ ಆ್ಯಕ್ಟಿವಿಟೀಸ್ ಮತ್ತು ಬೆಳಗ್ಗೆ ಡ್ರೈ ಆ್ಯಕ್ಟಿವಿಟೀಸ್ ಇದೆ. ಸೊ ಈಗ ಎಲ್ಲ ಸತೋಡಿ ಫಾಲ್ಸ್ ಕಡೆ ಹೊರಟಿದ್ವಿ. ಗೈಸ್, ಸತೋಡಿ ಫಾಲ್ಸ್ಗೆ ಬಂದಿದ್ವಿ. ಟೈಮ್ 7 ಗಂಟೆ ಆಗಿದೆ, ಬಟ್ ಫಾಲ್ಸ್ ಓಪನ್ ಆಗೋದೆ ಗೇಟ್ 9 ಗಂಟೆಗಂತೆ. ಸೊ ಅಷ್ಟರಲ್ಲಿ ಒಂದು 2-3 ರೀಲ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನಿನ್ನೆ ಕೇಳು ಇದಾಡ್ಬೇಕ ಎಷ್ಟೇ ಶುದ್ಧ ಬಂದು ಲಾಸ್ಟ್ ನಾನು ಇದ್ದಲ್ಲ. ಗೈಸ್, ಡೆನ್ಸ್ ಫಾರೆಸ್ಟ್ ಅಲ್ಲಿ ಇದ್ದೀವಿ. ಇವೊಂದು ವಿಡಿಯೋ ಬೇಕಂತೆ. ಹೌಸ್ ದ ಜೋಶ್? ಹೋಯ್ ಸರ್, ಫುಲ್ ಪೀಸ್ಫುಲ್ ಎನ್ವೈರನ್ಮೆಂಟ್. ವಾಟರ್ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ. ಸ್ವಲ್ಪ ಸೈಲೆಂಟ್ ಆಗಿರ್ರಿ. ವಾಟರ್ ಫಾಲ್ಸ್ ಸೌಂಡ್ ಕೇಳಿಸ್ ಸುಮ್ಮನಿರೋ. ತುಂಬ ಪೀಸ್ಫುಲ್ ಆಗಿದೆ. ಕೆಳಗಡೆ ಹಾಗೆ ನದಿ ಹರಿತಿದೆ. ದೂರದಲ್ಲಿ ಜಲಪಾತದ ಶಬ್ದ ಕೇಳಿಸ್ತಾ ಇದೆ. ಅಲ್ಟಿಮೇಟ್ ವೈಬ್ ಗೈಸ್. ಸೂರ್ಯನ ಕಿರಣ ನನ್ನ ಮುಖದ ಮೇಲೆ. ನಮ್ಮ ಜೊತೆ ಡಾಗೇಶ್ ಬಾಯ್ ಕೂಡ ಬರ್ತಿದ್ದಾರೆ. ಡಾಗೇಶ್ ಬಾಯ್, ಕಮಾನ್. ಯಾಕೆ ಸ್ಟ್ಯಾಚು ಆಗಿಬಿಟ್ರು? ಹಾಯ್ ಡಾಗೇಶ್ ಬಾಯ್. ತಿರ್ಗೋ ಗೈಸ್, ನಾವು ಸತೋಡಿ ಫಾಲ್ಸ್ಗೆ ರೀಚ್ ಆದ್ವಿ. ಮೈ ಗಾಡ್, ದಿಸ್ ಇಸ್ ಜಸ್ಟ್ ಅಮೇಝಿಂಗ್. ವಾವ್, ದಿಸ್ ಇಸ್ ಜಸ್ಟ್ ಅಮೇಝಿಂಗ್ ಬ್ರೋ. ನನ್ನ ಹಿಂದೆ ಇರೋದು ಸತೋಡಿ ಫಾಲ್ಸ್. ಮಸ್ತ್ ಆಗಿದೆ ವ್ಯೂ ಮಾತ್ರ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಬಟ್ ಒಳಗಡೆ ಹೋಗೋಕ್ಕಾಗುತ್ತೋ ಇಲ್ವೋ ಅದ್ರ ಕೆಳಗಡೆ ನೋಡೋಣ. ಬಟ್ ಐ ಥಿಂಕ್ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಬಟ್ ವ್ಯೂ ಮಾತ್ರ ಇವಾಗಿನ ವ್ಯೂ ಮಾತ್ರ ತೋರಿಸ್ತೀನಿ. ಇಟ್ಸ್ ರಿಯಲಿ ಫಂಟಾಸ್ಟಿಕ್, ಬ್ರೆತ್ ಟೇಕಿಂಗ್ ವ್ಯೂ. ಮಸ್ತಿದೆ.
ಗೈಸ್ ಸತೋಡಿ ಫಾಲ್ಸ್ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಈಗ ಅಲ್ಲ ಸರೋವರ ಆಯ್ತು ಫಾಲ್ಸ್ ಆಯ್ತು ಈಗ ನಾವೆಲ್ಲಿಗೆ ಹೋಗ್ತಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ದಾಂಡೇಲಿ ರೆಸಾರ್ಟಲ್ಲಿ ಚೆಕ್ ಇನ್ ಆಗಿಬಿಟ್ಟು ನಾವು ಹೊರಟಿದ್ದು ವಾಟರ್ ಆಕ್ಟಿವಿಟೀಸ್ ಆಡೋಕ್ಕೆ. ನಾವು ಫಸ್ಟ್ ರಿವರ್ ರಾಫ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ರಿವರ್ ರಾಫ್ಟಿಂಗಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಏನೇನು ಮಾಡಬೇಕು ಹೆಂಗೆ ಅಂತ. ನೆಕ್ಸ್ಟ್ ಏನಾಗುತ್ತೆ ನೀವೇ ನೋಡಿ. ಹೋಗ್ರಿ ಮ್ಯಾಮ್ ಹೋಗ್ರಿ ನಿಮ್ದೆ ಪಾವಿಟ್ಟಿ ಹೋಗ್ರಿ ಬೇಗ ಏನಾಗುದಿಲ್ಲ ಹಂಗೆ ಬ್ಯಾಕ್ ಬಿಡೋದಿರಿ ಹಂಗೆ ಐತಿ ಹೋಗ್ರಿ ಮ್ಯಾಮ್. ಗೈಸ್ ವಾಟರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬಂದು ಎಲ್ಲರೂ ಸಖತ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಬಟ್ ಈ ಟ್ರಿಪ್ಪಲ್ಲಿ ಅಮೇಝಿಂಗ್ ಪಾರ್ಟ್ ಅಂದರೆ ಇದೆ, ಎಸ್ಪೆಷಲಿ ರಿವರ್ ರಾಫ್ಟಿಂಗ್ ಮಾಡಿದ್ದು 1 ಅವರ್ ಪ್ಲಸ್ ಮಾಡಿದ್ದೀವಿ. ರಿವರ್ ರಾಫ್ಟಿಂಗು ನೀರಲ್ಲಿ ಬಿದ್ದು ತೇಲಾಡಿ ಈಜಾಡಿ ನದಿಯಲ್ಲಿ ಸಖತ್ ಮಜಾ ಬಂತು ರಿವರ್ ರಾಫ್ಟಿಂಗಲ್ಲಿ. ಆ್ಯಂಡ್ ಜಿಪ್ಲೈನ್ ಕೂಡ ಟ್ರೈ ಮಾಡಿದೆ. ಸಖತ್ ಹೈಟ್ ಫೋಬಿಯಾ ಇದೆ ನಂಗೆ ಆ್ಯಕ್ಚುಲಿ. ಜಿಪ್ಲೈನ್ ಹೋಗೋಕ್ಕೆ ಮುಂಚೆ ಬೇಡ ಇಳಿಸ್ಬಿಡಿ ಅಂತ ಅಂದಿದ್ದೆ. ಬಟ್ ಆದಮೇಲೆ ಟ್ರೈ ಮಾಡೋಣ ಅನಿಸ್ತು, ಟ್ರೈ ಮಾಡಿದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ವಿಸಿಟ್ ದಾಂಡೇಲಿ ಒನ್ಸ್ ಆ್ಯಂಡ್ ಯು ವಿಲ್ ಎಂಜಾಯ್ ಇಟ್. ಬಟ್ ಅದೇ ಥರ ಫುಲ್ ಸುಸ್ತಾಗಿದೆ ಆ್ಯಕ್ಚುಲಿ. ಬಟ್ ಇಟ್ಸ್ ಓಕೆ, ಯು ಶುಡ್ ಎಂಜಾಯ್. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ರಾತ್ರಿ ರೆಸಾರ್ಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊತ ಬೆಳಗ್ಗೆ ಎದ್ದು ನಾವು ಹೊರಟಿದ್ದು ಮೊಗೋಟ್ ಫಾಲ್ಸ್ಗೆ. ಆನ್ ದ ವೇ ಟು ಮೊಗೋಟ್ ಫಾಲ್ಸ್. ಗೈಸ್ ಇವಾಗ ನಾವು ಬಂದಿರೋದು ಮಗೋಡ್ ಫಾಲ್ಸ್ಗೆ. ಇವತ್ತು ಲಾಸ್ಟ್ ಡೇ ಆಫ್ ಟ್ರಿಪ್. ಮಗೋಡ್ ಫಾಲ್ಸ್ ಮುಗಿಸ್ಕೊಂಡ ತಕ್ಷಣ ಡೈರೆಕ್ಟ್ ಸೀದಾ ಚಿತ್ರದುರ್ಗಕ್ಕೆ ಹೋಗೋದು. ಮಗೋಡ್ ಫಾಲ್ಸ್ ಆನ್ ದ ವೇ ಟು ಮಗೋಡ್ ಫಾಲ್ಸ್. ಸ್ಟಾರ್ಟ್. ವಸ್ತು ಸೈಡಿಗೆ ಬಾ. ಮೊಗೋಟ್ ಫಾಲ್ಸ್ ನೋಡಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ನಾವು ದಾವಣಗೆರೆಯಲ್ಲಿ ಊಟಕ್ಕೆ ನಿಲ್ಸಿದ್ವಿ. ಊಟ ಮಾಡಿಕೊಂಡು ಗೈಸ್ ಮೊಗೋಟ್ ಫಾಲ್ಸ್ ಮುಗಿಸ್ಕೊಂಡು ಸೀದಾ ದಾವಣಗೆರೆಗೆ ಬಂದು ಊಟ ಮಾಡಿಕೊಂಡು ದುರ್ಗಕ್ಕೆ ಹೊರಟಿದ್ದೀವಿ. ಇವತ್ತು ಅಷ್ಟೊಂದೇನು ಪ್ಲೇಸಸ್ ಕವರ್ ಮಾಡಲಿಲ್ಲ, ಬಟ್ ಲಾಸ್ಟ್ ಡೇ ಸಖತ್ ಮಜಾ ಮಾಡಿದ್ವಿ. ನಮ್ಮ ಟ್ರಿಪ್ ತುಂಬ ಸಕ್ಸಸ್ಫುಲ್ ಆಯಿತು. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಹೇಳ್ಬಿಡ್ರಪ್ಪ ನೋಡಿ. ಬಾಯ್, ಟಾಟಾ. ನಾವು ಬಾಯ್.